ಹಾಂ 29 ಕಿಲೋ ಅವ, 32 ಕಿಲೋ ಅವ ಹೇಳ್ದ. ಇವು ಕಡಿಮೆ ಅದಾವ, 30 ಇಲ್ಲ. 2 ಕಿಲೋ ಗಟ್ಲೆ ನಿನ್ನ ಕಡಿಮೆ ಕೊಟ್ಟ, ಮತ್ತು ನೀ ಹೆಂಗೆ ತೊಗೊಂಡು ಹೊಂಟಿ ಗಪ್ಚಿಪಿ? ಅವ ಕಾಟ ಸಕಟ ನೀವು ನೋಡ್ಬೇಡ್ದಂತ ಹೇಳಿ ಆ ಕಡೆ ಮುಚ್ಚಿಟ್ಟು ಆ ಕಡೆ ಮಾಡಿಟ್ಟ ನಮ್ಮ. ಯಾಕೆ ಹೋದಸ್ತ? ಯಾಕೆ ಎದಕ್ಕೆ ಕಲಕ್ಕೆ 1 ಕಿಲೋ ಕಮ್ಮಿ ಕೊಡ್ತೀರಿ? ಹರಿದು ಬಿದ್ದಾವ, ತಳಗೆ ಬಿದ್ದರೆ 1 ಕಿಲೋ ಕಮ್ಮಿ ಕೊಡೋ ರೂಲ್ಸ್ ಅದೇನು? ಮತ್ತು ನೀವು ಕಮ್ಮಿ ಕೊಡ್ತಾ ಅಂತ ಹಾಂ. ಮತ್ತೆ ಅಪ್ಪಿ ಯಾಕೆ ಕಮ್ಮಿ ಕೊಟ್ಟಿವ್? ಯಾಕೆ ಕಮ್ಮಿ ಕೊಟ್ಟಿ? ಹಾಂ, ಅದು ಏನಾಗಿ ನೋಡ್ದಲ್ಲ ಕಟ್ಟದ ಈಗ ಕೊಟ್ಟಿದ್ದಲ್ಲ ನನ್ನ ಮುಂದೆ ನೋಡ್ದಲ್ಲ. ಇಲ್ಲಿ ಚೀಲ ಇಲ್ಲಿ ಅದು ನೋಡಲ್ಲ, ಚೀಲ ಆ ಚೀಲ ತೊಂಬರ್ರಿ, ಅದು ಈ ಕಡೆ ಎತ್ಕೊಂಡು ತೊಂಬರ್ರಿ ಚೀಲ. ನೋಡ್ರಿ ಈ ಕಡೆ ಅವ ಇವ್ರು ಯಾರಿಗೆ ಕಾಣಿಸ್ಬೇಡತ್ತೇಳಿ ಈ ಕಡೆ ಕಾಟನ್ ನಂಬರ್ ಪ್ಲೇಟ್ ಸಕಟ್ಟ ಅವ್ನ ಕಡೆ ಅವ್ನ ಕಡೆ ಮಾಡ್ಕೊಂಡು ಅವ್ನ ಕಡೆ ಮಾಡ್ಕೊಂಡಿಟ್ಟು ಈ ತರ ಇಲ್ಲಿ ಬನವಾಟಿ ಮಾಡೋದ್ ನೋಡ್ರಿ. ರೇಷನ್ ಅಂಗಡಿ ಇದು ದೇವ್ರ ನಿಂಬುರ್ಗಿ ಒಳಗೆ ಈಗ ನೋಡ್ರಿ. ಈಗ 32 ಕಿಲೋ ಕೊಟ್ಟಿನ ಅಂತ ಹೇಳನ ಈ ಮನುಷ್ಯಾಗ. ಈಗ ಕಾಟದಾಗಿ ಚೆಕ್ ಮಾಡ್ತೇವೆ, ಮಾಡಪ್ಪ. ಹಿಡ್ದು ನೋಡಿ ಬಂಧುಗಳೇ, 32 ಕಿಲೋ ಅಂತ ಹೇಳ್ತಾನ. ಇದು 32 ಕಿಲೋದು 29 ಈ ತರ ರೈತರು ಹೇಳ್ಯಾರಲ್ರಿ, ಅದಕ್ಕೆ ಏನ್ ಹೇಳ್ಬೇಕು? ಏನ್ ಏನ್ ಹೇಳ್ತಾರ? ನೀ ಅವ್ರಿಗೆ ಗೊತ್ತಲ್ಲ, ನಿನ್ ಕಡೆ ಮಾಡಿ ಅವ್ರಿಗೆ ಯಾಕೆ ಮೋಸ ಮಾಡ್ತೇವ? ಹಾ, ಅವ್ರಿಗೆ ರೇಷನ್ 32 ಕಿಲೋ ಇಲ್ಲಿ ಅಲ್ಲಿ ತೋರಿಸ್ ನನಗ. ಹಾ, ಪಗಾರ ಕೊಡ್ತಿ, ಪಗಾರ ತೊಗೊಳಂಗಿಲ್ಲ. ಏನ್ ಇದೇ ಕಲ್ತಿದ್ದಿ, ಒಟ್ಟು ಮೋಸ ಮಾಡಲಿ. ಏನ್ ಸಾಟೇಜ್ ಬರ್ತದೆ? ಎದಕ್ಕೆ ಕಡಿಮೆ ಕೊಡೋದ್ರಿ? ಅವನಿಗೆ ತಿಳಿಯಂಗಿಲ್ಲ ಅಂತೇಳಿ, ಈ ಮನುಷ್ಯ ತಿಳಿಯಂಗಿಲ್ಲ ಅಂತೇಳಿ ಕಡಿಮೆ ಕೊಡ್ತೀರಿ. ಎಲ್ಲರಿಗೂ ಕೊಡ್ತೀವಿ, ನನಗೆ ಗೊತ್ತದ. ನನಗ ಜನ ಬಂದ್ ಹೇಳ್ಯಾರ. ಏನ್ ಹೇಳಿದ್ರು ರೈತ? ಬೇಡಪ್ಪ, ರೈತ ಏನ್ ಹೇಳಿದಪ್ಪ? ರೈತ ಇಳ್ಸಾಕ್ರ ಮಾಡ್ಲಾಕ್ರಿ ಹರಿದು ಅದು ನಿನಗ್ ತೊಗೊಂಡ್ ಏನ್ ಮಾಡೋದ? ನಾವು ನಮ್ದು ಅಟ್ಟೆ ಕೊಡ್ತಾರ್ರಿ. ಹಾ, ನಿನ್ ಕಮ್ಮಿ ಕೊಡ್ತಾರಿಲ್ಲ, ನಿನಗ್ ಕೇಳತ್ತಾಕತ್ತಿಲ್ಲ, ನೀ ಕಪ್ ತೊಗೊಂಡ್ ಹೋಗ್ತಿ. ನಿನಗೇನ ಇದ್ರಬೇಕಿಲ್ಲ, ಅದಕ್ಕೆ ಬಂದ್ ಹೇಳತ್ತಿಟ್ಟು. ಹಾ, ಇದ್ದಕ್ಕರೆ ಬಂದ್ ಹೇಳ್ತಾರೆ ನಿಮ್ಮಂತವ್ರು. ನಮ್ಮಂಗೆ ಹಂಗ ನಮ್ಮಂಗಿದ್ದ ನೀವನಿಗೆ 2 ಕಿಲೋ ಅಕ್ಕಿ ಕಮ್ಮಿ ಕೊಡತ್ತಿ, ಇವನಿಗೆ 3 ದಿನ ಉಪವಾಸ ಬೀಳ್ತಾನೆ. ನೀವ ಏನ್ ಮನಿದ್ ಕೊಡ್ತಾರ ಇವ್ರು? ಅವ್ರೇನ್ ಮಾತಾಡ್ತಾರ? ಪಾಪ ಅದು ತಿಳಿಲಾರ ಮನುಷ್ಯಾಗಿ ಹುಚ್ಚ ಮಾಡ್ಲತ್ತಿಲ್ಲಿ ರೇಷನ್ ಅಂಗಡಿಯಾಗ. ಯಾಕೆ ಗೊತ್ತಾಕದ್ರಿ? ನೀವು ಯಾಕೆ ಕಮ್ಮಿ ಕೊಡತ್ತೀರಿ? ನಿಮ್ ಮುಂದೆ ಪ್ರೂಫ್ ಅದ ಹೇಳ್ರಿ. ಹಾ, ಇಲ್ಲ, ನಿಮ್ ಮುಂದೆ ಇಲ್ಲಿ ಪ್ರೂಫ್ ಅದಲ್ಲ. ಹಿಂಗ ಪ್ರೂಫ್ ಅದಲ್ಲಿ ಮನುಷ್ಯ ಅದಲ್ಲ. ನಾವು ಅದಕ್ಕೆ ಗಪ್ಸಿ ಬಂದಿದ್ ನೋಡಕ್ಕಿನ್ನ. 50 ಕಿಲೋ ಕಿಲ್ಲಿ 20 ಕಿಲೋ ಇದೀರಿ. ಅವ್ರಿಗೆ ಅದ್ ಕಮ್ಮಿ ಬಂದದ್ದು ಸಾಲ್ಟೇಜ್ ಅವ್ರೆಲ್ಲ ತಕ್ಕೋತಾರ ಕಡೆ. ಅವ್ರಿಗೆಲ್ಲ ಸೂಟ ಒಂದ್ ಚಿಲ್ಲಿಗೆ ಇಟ್ಟಿರಕ್ಕ ಎಲ್ಲ ಬಂದಿರ್ತದ. ಅವ್ರೇನ್ ಮನಿದ್ ಕೊಡಂಗಿಲ್ಲ. ಹಾ, ಕಡಿಮೆ ಬಂದ್ರು ನೀವು ಅದು ಸಾಲ್ಟೇಜ್ ಅಲ್ಲಿ ತೋರಿಸ್ತೀರಿ. ಅದು ಇವ್ರಿಗೆ ಏನ್ ಸಂಬಂಧ ರೀ? ನೋಡ್ರಿ ಬಂಧುಗಳೇ, ಇಲ್ಲಿ ಚೀಲ ಒಳಗ ಕಡಿಮೆ ಬಂದವ್ ಹೇಳ್ತಾರ. ಬಂದದ್ದು ಈ ವ್ಯಕ್ತಿಗೆ ಏನ್ ಸಂಬಂಧ? ರೇಷನ್ ಕಾರ್ಡ್ ಇದ್ದವನಿಗೆ ಏನ್ ಸಂಬಂಧ? ಹಾ, ಮತ್ತೆ ನೀ ಇಡ್ತಾನೆ ಹೇಳ್ದಲ್ವ, ಕಡಿಮೆ ಬರ್ತಾ ಕಮ್ಮಿ ಕೊಡ್ತಾರ ಅಂತೇಳಿ. ಕಡಿಮೆ ಕೊಡ್ತಾರಲ್ಲ, ಕೊಡಬೇಡ್ದಂಗ. ಹಾ, ಮತ್ತೆ ರೂಲ್ಸ್ ನಿನ್ ಕೊಡಬೇಡ್ದ ನಿನ್ ಗೊತ್ತದ. ಮತ್ ನೀ ಹೆಂಗ ಮತ್ತೆ ಸಪೋರ್ಟ್ ಆಗಿ ಮಾತಾಡ್ತೀವಿ? ಹಾ, ನೋಡ್ರಿ ಲಿಂಬುರ್ಗಿ ಊರಾಗ ಎಲ್ಲರಿಗೂ ಗೊತ್ತಿಲ್ಲ ರೇಷನ್ ಕಡಿಮೆ ಕೊಡೋದು. ಲಿಂಬುರ್ಗಿ ಊರಾಗ ಗೊತ್ತಿದ್ರು ಅವ್ರು ಹಂಗೆ ಹೋಯ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿಲ್ಲ ಬಟ್ಟೆ ಅವ್ರಿಗೆ ಏನೋ ತಿಳಿದ ಮಂದಿಗೆ ಈ ಬನವಾಟಿ ನೋಡ್ರಿ, ಇದು ಸೊಸೈಟಿ ಒಳಗೆ ನೋಡ್ರಿ ಕಿಲೋ ಕಡಿಮೆ ಕೊಡ್ತಾರ. ಅವ್ರಿಗೆ ಹೇಳಿ ಕೊಡ್ಲತ್ತಾರತ್ತ ನೋಡ್ರಿ. ಇದು ಲಿಂಬುರ್ಗಿ ಒಳಗ ಗೊತ್ತಿಲ್ಲ ಜನರಿಗೆ ಹೆಂಗ್ ಗುಚ್ಚ ಮಾಡತ್ತಾರ ಇಲ್ಲಿ. ಹೇಳಿ ರೊಕ್ಕನು ತೋತಿರ್ಬೇಕಲ್ಲ. ರೊಕ್ಕ ಇಡ್ತೋತಾರಿ, ರೊಕ್ಕನು ಬೇಡ್ತಿರ್ಬೇಕಂದ್ರೆ. ರೊಕ್ಕ ಬೇಡಲ್ಲ, ಬರೀ ಕಡಿಮೆ ಕೊಡ್ತಾನ. ಕಾಟನ್ ನೋಡ್ದೇವಲ್ಲ ಏನಾಗ ಅವ್ರ ಬೈಲಿ ಹೇಳತ್ತಾರ. ನೀವ್ ಹೆಂಗ್ ಕೊಡಂಗಿಲ್ಲ ಅಂದ್ರಿ? ಮಾರಿ ತೆಗಿ ನೋಡ ಗೊತ್ತಲ್ಲಿ ಯಾರಿದ್ ಗೊತ್ತಾಗಬೇಕಲ್ಲ. ನೋಡು ಈಗ ನೋಡಿದ್ವಿ ಹೆಂಗ್ ಹೇಳ್ತಾನ. ನಾವ್ ಎಲ್ಲರೂ ಹೇಳಿ ಕೊಡ್ತೇವ್, ಸಾಲ್ಟೇಜ್ ಅದ, ತಳೆ ಬೀಳ್ತದ, ಏನೇನ್ ತೆಪ್ಪಲ್ ನೆವ ಇದು. ನಿನಗ್ ಗೊತ್ತದಲ್ಲ, ಅದು 2 ದಿವಸ ನೀನು ಕಡಿಮೆ ಕೊಡ್ಕೋತೇ ಬಂದಾನ. ನೋಡಿದ್ವಿ ನಿನಗೆ 2 ದಿನ ಇಟ್ಟು 2 ದಿವಸ ಇತ್ತು ಒಯ್ದೈತಿ ರೇಷನ್. ಅವ ಹಿಡ್ದೆ ಕಡಿಮೆ ಕೊಡ್ಲತ್ತಾನಲ್ಲ. ನೋಡಿ 8 ದಿವಸ ಹಿಡಿದ್ವಿ ನೀ ಕಡಿಮೆ ಕೊಡ್ಕೋತ ನೀವು ಮೋಸ ಮಾಡ್ಕೋತೇ ಬಂದ ನೋಡಿ ರೇಷನ್ ಅಂಗಡಿ. ಇದು ಎಲ್ಲಿ ಅಂದ್ರೆ ದೇವ್ರ ಲಿಂಬುರ್ಗಿ ಊರಿನ ಹೆಸರೇ ದೇವ್ರ ಲಿಂಬುರ್ಗಿ.
ಇಲ್ಲೇ ಮಂದಿಗೆ ಅನ್ಯಾಯ ಮಾಡ್ತಾರೆ, ಮೋಸ ಮಾಡ್ತಾರೆ.